ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶುಭೋದಯ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಿರುವಂಥದ್ದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಟಾಪಿಕ್ ಆಗಿರೋದು. ಅದು ಕೂಡ AI ರಚಿತವಾಗಿರುವಂಥದ್ದು. ಸ್ನೇಹಿತರೆ ನಾನಿವಾಗ ನಿಮ್ಮ ಮುಂದೆ ಈ ವಿಡಿಯೋನ ಇಡ್ತಾ ಇದ್ದೀನಿ. ಒಂದು ವೇಳೆ ಟೆಕ್ನಿಕಲ್ ಅಂದರೆ AI ಹಾಕಿರೋದ್ರಿಂದ ಸಮಸ್ಯೆ ಆಗೋದಾದರೆ ಈ ವಿಡಿಯೋನ ತೆಗಿಬೇಕಾಗುತ್ತೆ. ಒಂದು ವೇಳೆ ಉಳಿಸ್ಕೊಳ್ಳೋದಾದರೆ ಉಳಿಸ್ಕೊಳ್ತೀನಿ. ಒಂದು ವೇಳೆ ನಿಮಗೆ ಇದೇ ರೀತಿಯ AI ವಿಡಿಯೋಗಳು ಬೇಕು, ಪರಿಸರ ಅಧ್ಯಯನ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಪರಿಸರ ಅಧ್ಯಯನ AI ವಿಡಿಯೋಗಳು ಬೇಕು ಅಂದರೆ ನೀವು ಜ್ಞಾನದರ್ಶಿ ಫೇಸ್ಬುಕ್ ಚಾನಲನ್ನು ಜಾಯ್ನ್ ಆಗಿ. ಅಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನೀವು ಅಲ್ಲಿ ಏನು ಈ ವಿಡಿಯೋಗಳನ್ನು ನೋಡುವುದು ಪರಿಸರ ಅಧ್ಯಯನಕ್ಕೆ ಚಾಪ್ಟರ್ ವೈಸ್ ಅಲ್ಲಿ ನೋಡ್ಬೋದು. ಅದಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ನೆಕ್ಸ್ಟ್ ಫಾರ್ ಯು ಎನ್ನುವಂಥ ಇನ್ಸ್ಟಾಗ್ರಾಮಲ್ಲೂ ಕೂಡ ವಿಡಿಯೋಗಳು ದೊರಕುತ್ತೆ. ಇಲ್ಲಿ ಏನಿದ್ರು ಕೂಡ ಮೇಡ್ ವಿಡಿಯೋಗಳು ಸಿಗುತ್ತೆ. ನಾನು ಇಲ್ಲಿ ಟ್ರೈ ಮಾಡ್ತೀನಿ. ಬಟ್ AI ವಿಡಿಯೋಗಳು ಅದ್ಭುತವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಮಾಡೋದ್ರಿಂದ ನಿಮಗೆ ಬೇಗ ಸಿಗುತ್ತೆ. ಆ ಕಾರಣದಿಂದ ನೀವು ಫೇಸ್ಬುಕ್ಕನ್ನು ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು ವಿಚಾರ ಸ್ನೇಹಿತರೆ, ಕಂಪ್ಯೂಟರ್ ಕ್ಲಾಸ್ಗಳು ಮುಗಿದಿದೆ, ಇನ್ನೊಂದು ಕೆಲವೊಂದಿವೆ, ಅವುಗಳನ್ನು ಕೂಡ AI ಮಾಡೋಣ. ಒಂದು ವೇಳೆ ಸ್ನೇಹಿತರೆ ಏನು ನಿಮಗೆ PDF ಬೇಕು ಅಂದರೆ, ನಾನು ಆಗಲೇ ನಿಮ್ಗೆ ಹೇಳಿದೆ, ಅದೇನು ನಂಬರ್ ಸ್ವಲ್ಪ ಸರಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರಿ. ಈ ನಂಬರ್ಗೆ ನೀವು ಏನು ಮೆಸೇಜ್ ಅಥವಾ ವಾಟ್ಸಪ್ ಮಾಡಿದರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. 9945005138. ಸೊ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, ಅಥವಾ ಇಂದಿನ ವಿಡಿಯೋದಲ್ಲಿ ಏನಿದೆ ಅಲ್ಲಿ ಸ್ಕ್ಯಾನ್ ಮಾಡಿ ನನಗೆ ಸ್ಕ್ರೀನ್ಶಾಟ್ ಹೊಡೆದ್ರೆ ನಿಮಗೆ PDF ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ AI ಪಾಠವನ್ನು ಶುರು ಮಾಡೋಣವಾ? ಓಕೆ. ನಮಸ್ಕಾರ ಎಲ್ರಿಗೂ. ಒಂದು ಕ್ಷಣ ನಿಮ್ ಸುತ್ತಮುತ್ತ ನೋಡಿ. ಏನೆಲ್ಲ ಕಾಣಿಸುತ್ತೆ? ಮರಗಿಡಗಳು, ಹಕ್ಕಿಗಳು, ಪುಟ್ಟ ಪುಟ್ಟ ಹುಳಗಳು, ಸಾವಿರಾರು ತರಹದ ಜೀವಿಗಳು. ಅಬ್ಬಾ, ಇಷ್ಟೊಂದು ವೈವಿಧ್ಯತೆ ಇರೋ ಈ ಜೀವ ಜಗತ್ತನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬನ್ನಿ, ಈ ಕಾಂಪ್ಲೆಕ್ಸ್ ಜಗತ್ತನ್ನ ಸಿಂಪಲ್ ಮಾಡೋ ಒಂದು ಜರ್ನಿ ಶುರು ಮಾಡೋಣ. ನಮ್ಮ ಈ ಹುಡುಕಾಟ ಶುರುವಾಗೋದೇ ಒಂದು ಸರಳ ಪ್ರಶ್ನೆಯಿಂದ. ಒಂದು ಕಲ್ಲು ಮತ್ತೆ ಒಂದು ಹಕ್ಕಿ, ಇವೆರಡರ ನಡುವೆ ಇರೋ ನಿಜವಾದ ವ್ಯತ್ಯಾಸ ಏನು? ಕೇಳೋಕಿದು ತುಂಬಾನೇ ಸಿಂಪಲ್ ಅನ್ಸುತ್ತೆ ಅಲ್ವಾ? ಆದರೆ ಇದರ ಉತ್ತರದಲ್ಲೇ ಇಡೀ ಬಯಾಲಜಿಯ ಅಡಿಪಾಯನೇ ಇದೆ. ಯಾಕೆ ನಾವು ಜೀವಿಗಳನ್ನ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಬೇಕು ಅನ್ನೋದಕ್ಕೆ ಈ ಪ್ರಶ್ನೆಯೇ ಕಾರಣ. ಸರಿ, ಆ ಕಲ್ಲು ಹಕ್ಕಿ ಪ್ರಶ್ನೆಗೆ ಉತ್ತರ ಹುಡುಕೋಕ್ಕೂ ಮುಂಚೆ ನಾವು ಅದಕ್ಕಿಂತ ಮೂಲಭೂತವಾದ ಒಂದು ಪ್ರಶ್ನೆ ಕೇಳ್ಕೋಬೇಕು. ಅದೇನಪ್ಪಾ ಅಂದ್ರೆ, ಜೀವ ಅಂದ್ರೆ ಏನು? ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಅಂದ್ರೆ ಜೀವಿ ಮತ್ತೆ ನಿರ್ಜೀವ ವಸ್ತುಗಳ ನಡುವೆ ನಾವೊಂದು ಲೈನ್ ಇಲ್ಲಿ ಎಳಿಬೇಕು. ಇಲ್ಲಿ ನೋಡಿ, ಈ ಹೋಲಿಕೆ ನೋಡಿದ್ರೆ ವ್ಯತ್ಯಾಸ ಎಷ್ಟು ಕ್ಲಿಯರಾಗಿ ಗೊತ್ತಾಗತ್ತೆ. ಒಂದ್ ಕಡೆ ಮರ, ಹಸು, ಇವುಗಳಿಗೆ ಜೀವ ಇದೆ, ಆಹಾರ ಬೇಕು, ಉಸಿರಾಡ್ತಾ ಬೆಳೀತಾ ಇದೆ. ಇನ್ನೊಂದು ಕಡೆ ಕಲ್ಲು, ಕುರ್ಚಿ, ಇವುಗಳಿಗೆ ಜೀವ ಇಲ್ಲ, ಫುಡ್ ಬೇಡ, ಉಸಿರಾಟ ಇಲ್ಲ, ಬೆಳವಣಿಗೆನೂ ಇಲ್ಲ. ಇದೇ ನೋಡಿ ಕ್ಲಾಸಿಫಿಕೇಶನ್ ಅಂದ್ರೆ ವರ್ಗೀಕರಣದ ಮೊದಲ ಹಾಗೂ ಅತಿ ಮುಖ್ಯವಾದ ಸ್ಟೆಪ್. ಹಾಗಾದ್ರೆ ಒಂದು ವಸ್ತು ಜೀವಿಗಳ ಕ್ಲಬ್ಗೆ ಸೇರಬೇಕು ಅಂದ್ರೆ ಅದು ಕೆಲವು ರೂಲ್ಸ್ ಫಾಲೋ ಮಾಡಲೇಬೇಕು. ಇದನ್ನ ನಾವು ಸೈಂಟಿಸ್ಟ್ಗಳು ಬಳಸೋ ಒಂದು ಚೆಕ್ ಲಿಸ್ಟ್ ಅಂತಾನೂ ಹೇಳ್ಬೋದು. ಏನದು ಅಂತ ನೋಡೋಣ ಬನ್ನಿ. ಓಕೆ, ಆ ಚೆಕ್ ಲಿಸ್ಟ್ನಲ್ಲಿ 6 ಮುಖ್ಯ ಪಾಯಿಂಟ್ಸ್ಗಳಿವೆ. ಮೊದಲನೇದು ಉಸಿರಾಟ, 2ನೇದು ಆಹಾರ ಸೇವನೆ, 3ನೇದು ಬೆಳವಣಿಗೆ, 4ನೇದು ಚಲನೆ, 5ನೇದು ಸಂತಾನೋತ್ಪತ್ತಿ ಮತ್ತು 6ನೇದು ಸುತ್ತಮುತ್ತಲಿನ ಪರಿಸರಕ್ಕೆ ರೆಸ್ಪಾಂಡ್ ಮಾಡೋದು ಅಂದ್ರೆ ಪ್ರತಿಕ್ರಿಯೆ. ಯಾವಾಗೊಂದು ವಸ್ತುವಿನಲ್ಲಿ ಈ ಎಲ್ಲ 6 ಗುಣಗಳಿರುತ್ತವೋ ಆಗ ಮಾತ್ರ ಸೈನ್ಸ್ ಅದನ್ನ ಜೀವಿ ಅಂದ ಒಪ್ಕೊಳ್ಳುತ್ತೆ. ಇದೇ ನೋಡಿ ಜೀವದ ಆಫಿಷಿಯಲ್ ಡೆಫಿನಿಷನ್. ಸರಿ, ಯಾವುದು ಜೀವಿ ಯಾವುದು ನಿರ್ಜೀವಿ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಜೀವಿಗಳನ್ನ ಗುಂಪುಗಳಾಗಿ ವಿಂಗಡಿಸೋದು. ಇದ್ರಲ್ಲಿ ಪ್ರಾಣಿಗಳನ್ನ ಡಿವೈಡ್ ಮಾಡೋಕಿರೋ ಅತಿ ಸುಲಭವಾದ ದಾರಿ ಅಂದ್ರೆ ಅವು ಏನ್ ತಿಂತವೆ ಅಂತ ನೋಡೋದು. ಈ ಟೇಬಲ್ ನೋಡಿ ಎಷ್ಟು ನೀಟಾಗಿ ಎಲ್ಲವನ್ನೂ ವಿವರಿಸುತ್ತೆ. ಮೊದಲನೇದಾಗಿ ಸಸ್ಯಾಹಾರಿಗಳು ಅಂದ್ರೆ ಹರ್ಬಿವೋರ್ಸ್. ಇವು ಬರೀ ಗಿಡ ಮರಗಳನ್ನೇ ತಿನ್ನೋದು, ಹಸು, ಆನೆ ಥರ. 2ನೇದು ಮಾಂಸಾಹಾರಿಗಳು ಅಂದ್ರೆ ಕಾರ್ನಿವೋರ್ಸ್. ಇವು ಬೇರೆ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುತ್ತವೆ, ಹುಲಿ, ಸಿಂಹದ ಹಾಗೆ. ಕೊನೆಯದಾಗಿ ಮಿಶ್ರಹಾರಿಗಳು ಅಥವಾ ಓಮ್ನಿವೋರ್ಸ್. ಇವು ಗಿಡಗಳನ್ನೂ ತಿನ್ನುತ್ತವೆ, ಪ್ರಾಣಿಗಳನ್ನೂ ತಿನ್ನುತ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕರಡಿ, ನಾಯಿ, ಆಮೇಲೆ ನಾವೇ ಮನುಷ್ಯರು. ಓಕೆ, ಅವು ಏನು ತಿಂತವೆ ಅಂತ ಗೊತ್ತಾಯ್ತು. ಈಗ ಮುಂದಿನ ಪ್ರಶ್ನೆ, ಅವು ಎಲ್ಲಿ ವಾಸಿಸ್ತವೆ? ಇದು ಕ್ಲಾಸಿಫಿಕೇಶನ್ನ ಇನ್ನೊಂದು ಇಂಪಾರ್ಟೆಂಟ್ ಆಂಗಲ್. ಪ್ರಾಣಿಗಳು ವಾಸಿಸೋ ಜಾಗದ ಮೇಲೆ 4 ಮುಖ್ಯ ಗ್ರೂಪ್ಸ್ ಮಾಡ್ಬೋದು. ಫಸ್ಟ್ ಬರೋದು ಭೂಚರ ಅಂದ್ರೆ ಟೆರೆಸ್ಟ್ರಿಯಲ್. ಈ ಪ್ರಾಣಿಗಳು ತಮ್ಮ ಇಡೀ ಲೈಫನ್ನ ಭೂಮಿ ಮೇಲೆಯೇ ಕಳೆಯುತ್ತವೆ. ಯೋಚನೆ ಮಾಡಿ, ಆನೆ, ಕುದುರೆ, ಹುಲಿ, ಅಷ್ಟೇ ಯಾಕೆ ನಾವು ಕೂಡ ಇದೇ ಗ್ರೂಪಿಗೆ ಸೇರೋದು. 2ನೇ ಗ್ರೂಪ್
ಜಲಚರ ಅಥವಾ ಎಕ್ವಾಟಿಕ್. ಹೆಸರೇ ಹೇಳೋ ಹಾಗೆ ಇವುಗಳ ಇಡೀ ಪ್ರಪಂಚನೇ ನೀರು. ಮೀನು, ತಿಮಿಂಗಿಲದಂಥ ಜೀವಿಗಳು ಬದುಕೋದಕ್ಕೆ ಕಂಪ್ಲೀಟಾಗಿ ನೀರಿನ ಮೇಲೆಯೇ ಡಿಪೆಂಡ್ ಆಗಿರ್ತವೆ. ಮೂರನೇದು ಒಂದು ಸ್ಪೆಷಲ್ ಗ್ರೂಪ್, ಉಭಯವಾಸಿಗಳು, ಅಂದ್ರೆ ಆಂಫಿಬಿಯನ್ಸ್. ಇವುಗಳ ಲೈಫ್ 2 ಲೋಕಗಳಲ್ಲಿ ನಡೆಯುತ್ತೆ. ನೀರಲ್ಲೂ ಇರ್ತವೆ, ಭೂಮಿ ಮೇಲೂ ಇರ್ತವೆ. ಕಪ್ಪೆ, ಮೊಸಳೆ ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ಸ್. ಇದು ನೇಚರ್ನ ಒಂದು ಅದ್ಭುತ ಅಡಾಪ್ಟೇಷನ್ ಅಲ್ವಾ? ಇನ್ನು 4ನೇದು ಖೇಚರ ಅಥವಾ ಏರಿಯಲ್. ಇವುಗಳನ್ನ ಆಕಾಶನ ಮಾಲೀಕರು ಅಂದ್ರೂ ತಪ್ಪಿಲ್ಲ. ತಮ್ಮ ಲೈಫ್ನ ಹೆಚ್ಚಿನ ಸಮಯವನ್ನ ಹಾರಾಡೋದ್ರಲ್ಲೇ ಕಳೆಯೋ ಎಲ್ಲ ಪಕ್ಷಿಗಳು ಈ ಗ್ರೂಪಿಗೆ ಸೇರ್ತವೆ. ಸೊ ನಾವು ಜೀವಿಗಳನ್ನ ಗುರ್ತಿಸಿದ್ವಿ. ಅವು ಏನ್ ತಿನ್ನುತ್ತವೆ, ಎಲ್ಲಿ ವಾಸಿಸ್ತವೆ ಅನ್ನೋ ಆಧಾರದ ಮೇಲೆ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಿದ್ವಿ. ಎಲ್ಲ ಓಕೆ. ಆದರೆ ಇದೆಲ್ಲ ಮಾಡೋದ್ರಿಂದ ಪ್ರಯೋಜನ ಏನು? ಈ ರೀತಿ ಕ್ಲಾಸಿಫೈ ಮಾಡೋದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಈ ವಾಕ್ಯವನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಆವಾಸಸ್ಥಾನ ಅಂದ್ರೆ ಹ್ಯಾಬಿಟ್ಯಾಟ್ ಅನ್ನೋದು ಸುಮ್ಮನೆ ಒಂದು ಜಾಗ ಅಲ್ಲ, ಅದು ಒಂದು ಜೀವಿಯ ಇಡೀ ಲೈಫ್ ಸಿಸ್ಟಮ್. ನಾವು ಪ್ರಾಣಿಗಳನ್ನ ಹೀಗೆ ವರ್ಗೀಕರಣ ಮಾಡಿದಾಗ ಅವು ತಮ್ಮ ಪರಿಸರಕ್ಕೆ ಎಷ್ಟು ಪರ್ಫೆಕ್ಟ್ ಆಗಿ ಅಡಾಪ್ಟ್ ಆಗಿವೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಕೊನೆಯದಾಗಿ ನಾವು ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ, ಈ ಕ್ಲಾಸಿಫಿಕೇಶನ್ ಅನ್ನೋದು ಪ್ರಕೃತಿಯ ಈ ಅಪಾರವಾದ ಕಾಂಪ್ಲೆಕ್ಸಿಟಿಯಿಂದ ಅರ್ಥ ಮಾಡ್ಕೊಳ್ಳೋಕೆ ಮನುಷ್ಯರು ಕಂಡುಹಿಡಿದ ಒಂದು ಪವರ್ಫುಲ್ ಟೂಲ್. ಪ್ರತಿಯೊಂದು ಜೀವಿಯನ್ನ ಅದರ ಸರಿಯಾದ ಜಾಗದಲ್ಲಿಟ್ಟು ನೋಡಿದಾಗ ನಮಗೆ ಇಡೀ ಜೀವ ಜಗತ್ತಿನ ಒಂದು ದೊಡ್ಡ ಪಿಕ್ಚರ್ ಸಿಗುತ್ತೆ. ಮುಂದೆ ಈಕೋಸಿಸ್ಟಮ್, ಎವಲ್ಯೂಷನ್ ಅಂತಹ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಇದುವೇ ಫಸ್ಟ್ ಸ್ಟೆಪ್. ಹೋಗೋ ಮುಂಚೆ ನಿಮಗೊಂದು ಚಿಕ್ಕ ಪ್ರಶ್ನೆ. ನಾವು ಆಹಾರ ಮತ್ತೆ ವಾಸಸ್ಥಾನದ ಆಧಾರದ ಮೇಲೆ ಜೀವಿಗಳನ್ನ ವಿಂಗಡಿಸಿದ್ವಿ. ಆದರೆ ಜೀವಿಗಳನ್ನ ವರ್ಗೀಕರಿಸೋಕೆ ಬೇರೆ ಯಾವೆಲ್ಲ ದಾರಿಗಳಿರ್ಬೋದು? ಅವುಗಳ ಸೈಜ್, ಕಲರ್ ಅಥವಾ ಇನ್ನೇನಾದ್ರೂ ಆಧಾರದ ಮೇಲೆ ಕ್ಲಾಸಿಫೈ ಮಾಡ್ಬೋದಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ.